ಮನೆ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಆದಷ್ಟು ಕ್ಲೀನ್ ಆಗಿ ಡೆಕೋರೇಟಿವ್ ಆಗಿ ಇಟ್ಕೊಂಡಷ್ಟು ನಮ್ಮ ಮನಸ್ಸು ತುಂಬಾ ಖುಷಿಯಾಗಿ ಪಾಸಿಟಿವ್ ಆಗಿರತ್ತೆ. ಸೊ ಈ ವಿಷಯದಲ್ಲಿ ನಮಗೆ ತುಂಬಾನೇ ಹೆಲ್ಪ್ ಮಾಡೋದು ಅಂದ್ರೆ ಗಿಡಗಳು. ಎಷ್ಟೋ ಜನಕ್ಕೆ ಗಿಡಗಳನ್ನ ಬೆಳೆಸ್ಬೇಕು ಅನ್ನೋ ಆಸೆ ತುಂಬಾನೇ ಇರುತ್ತೆ. ಆದ್ರೆ ಕೆಲವು ರೀಸನ್ಸ್ ಗಳಿಂದ ಅಂದ್ರೆ ಟೈಮ್ ಕೊಡೋದಕ್ಕಾಗಲ್ಲ, ತುಂಬಾನೇ ಮೇಂಟೈನ್ ಮಾಡ್ಬೇಕಾಗತ್ತೆ, ಅಥವಾ ಜಾಗದ ಕೊರತೆಯಿಂದ ಹಾಗೆ ಸುಮ್ಮನಾಗ್ಬಿಟ್ಟಿರ್ತಾರೆ. ಈ ತರ ಎಲ್ಲ ಇರುವಾಗ ತುಂಬಾ ಸಿಂಪಲ್ ಆಗಿರೋ ಶೋ ಪ್ಲಾಂಟ್ಸ್ ನ ನೀವು ಮನೇಲಿ ಬೆಳೆಸಬಹುದು. ಈಗ ನೀವು ನೋಡ್ತಿರೋ ಗಿಡದ ಹೆಸರು ಕೋಲಿಯಸ್ ಅಂತ. ಇದನ್ನ ಆರಾಮಾಗಿ ನೀವು ಮನೆ ಹೊರಗೆ ಅಥವಾ ಒಳಗಾದ್ರೂ ಬೆಳೆಸಬಹುದು. ಆಮೇಲೆ ಇದಕ್ಕೆ ಜಾಸ್ತಿ ಬಿಸಿಲು ಸಹ ಬೇಕಾಗಿಲ್ಲ. ಈ ಗಿಡದ ಯಾವ್ದಾದ್ರು ಬಲ್ತಿರೋ ಕಡ್ಡಿನ ಕಟ್ ಮಾಡ್ಕೊಂಡು, ಅಂದ್ರೆ ಸ್ಟೆಮ್ ಕಟ್ಟಿಂಗ್ ಹೆಲ್ದಿ ಆಗಿರ್ಬೇಕು, ಅದನ್ನ ತಗೊಂಡು ಡೈರೆಕ್ಟ್ ಆಗಿ ನಾವು ಪಾಟ್ ಒಳಗೆ ಹಾಕಿ ಬೆಳಿಬಹುದು. ಈಗ ನೀವು ನೋಡ್ತಿರೋ ಹಾಗೆ 2 ಹೆಲ್ದಿ ಸ್ಟೆಮ್ ನ ಕಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಪಾಟ್ ಗೆ ನೆಡ್ತಾ ಇರೋದು. ಇದು ಸುಮಾರು 1 ರಿಂದ 3 ವಾರ ಅಷ್ಟರಲ್ಲಿ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫುಲ್ ಟರ್ಮ್ ಆಗಿ ಈ ಗಿಡ ಬರೋದಕ್ಕೆ ಆಲ್ಮೋಸ್ಟ್ 30 to 60 ಡೇಸ್ ತಗೊಳುತ್ತೆ. ಇದು ಗಿಡ ಹಾಕಿದ 2 ಡೇಸ್ ಆದ್ಮೇಲೆ ಈ ರೀತಿ ಹಳೆ ಲೀವ್ಸ್ ಏನೇನಿರುತ್ತೋ ಅದೆಲ್ಲ ಹೋಗ್ಬಿಡತ್ತೆ. ಸೊ ಅದನ್ನೆಲ್ಲ ನಾವು ಆದಷ್ಟು ಕಟ್ ಮಾಡ್ಬಿಡ್ಬೇಕು. ಈಗ ನೀವು ನೋಡ್ತಿರೋ ಹಾಗೆ ಎಲ್ಲ ಒಣಗೋಗಿರೋ ಎಲೆಗಳನ್ನೆಲ್ಲ ಕಟ್ ಮಾಡಿ, ಸ್ಟೆಮ್ ಏನಾದ್ರೂ ಒಣಗೋಗಿದ್ರೆ ಅದು ಸ್ವಲ್ಪ ಮುಂದೆ ಕಟ್ ಮಾಡ್ಬಿಟ್ಟು ಚೂರ್ ನೀರ್ ಹಾಕಿದ್ರೆ ಸಾಕು, ಅದು ಚಿಗುರೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮಣ್ಣು ಸ್ವಲ್ಪ ಮಾಯ್ಸ್ಟ್ ಆಗಿ ಯಾವಾಗ್ಲೂ ಇದ್ರೆ ಅದು ಬೆಳೆಯೋದಕ್ಕೂ ಸ್ವಲ್ಪ ಆರಾಮಾಗುತ್ತೆ. ತುಂಬಾ ಬಿಸಿಲು ಯಾವಾಗ್ಲೂ ಏನು ಬೇಕಾಗಿಲ್ಲ. ಸೊ ಬನ್ನಿ ನೋಡೋಣ ಇವಾಗ ಈ ಗಿಡ ಬೆಳೆಯೋದಕ್ಕೆ ಸುಮಾರು ಎಷ್ಟು ದಿನ ತಗೊಂಡಿರ್ಬೋದು ಅಂತ. ಓಕೆ, ಸೊ ನೋಡಿದ್ರಲ್ಲ ಈ ಶೋ ಪ್ಲಾಂಟ್ ನ ಎಷ್ಟು ಈಸಿಯಾಗಿ ನಾವು ಮನೇಲಿ ಬೆಳಿಬಹುದು ಅಂತ. ಸೊ ಒನ್ಸ್ ಅಗೇನ್ ಹ್ಯಾಪಿ ಗ್ರೋಯಿಂಗ್.